ಫೈನಲಿ ನಾನು ಇವತ್ತು ನೀವು ಕಾಮೆಂಟ್ ಅಲ್ಲೆಲ್ಲ ಯಾವ ವಿಷಯದ ಬಗ್ಗೆ ತುಂಬಾ ಕೇಳ್ತಿದ್ರಿ ಅದೇ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ನಿಮ್ಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೇನೆ. ನಿಮಿಷದ ವಿಡಿಯೋದಲ್ಲಿ ನೀವು ನೋಡುವುದೆಲ್ಲ ತಮಿಳುನಾಡಿನ ಮರಿಗಲೆ ಅದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಒಂದು 8,500 ಇಂದ 9,000 ವರೆಗೆ ಖರ್ಚಾಗಿತ್ತು. ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ಲಿ, ಯಾವ ಸಹ ಫೇಕ್ ಇನ್ಫಾರ್ಮೇಶನ್ ಸಿಗುದು ಬೇಡ ಅಂತ ಎಲ್ಲ ಪ್ರತಿ ಡೀಟೇಲ್ ಆಗಿ ವಿಡಿಯೋದೆಲ್ಲ ತೋರಿಸ್ತಿದ್ದೆ. ಮತ್ತೆ ಗೂಡಿಂದ ಹೊರಗಡೆ ಬಿಟ್ಟ ಮೇಲೆ 1 ಮಂತ್ ಆದ್ಮೇಲೆ ಒಂದ್ಸಲ ಚೆಕ್ ಮಾಡಿದೆ. ಅವಾಗ ನಂಗೆ ಬರೀ 23 ಕೌಂಟ್ಸ್ 18ರಿಂದ 20 ಮರಿಗಳೇನೋ ಉಳ್ದಿದೆ ಅನ್ಸುತ್ತೆ. ಬಟ್ ಯಾವ್ದೆಲ್ಲ ಮರಿಗಳು ಉಳ್ದಿದೆ ಫೈನಲಿ ನಾನು ಇವತ್ತು ನೀವು ಕಾಮೆಂಟ್ ಅಲ್ಲೆಲ್ಲ ಯಾವ ವಿಷಯದ ಬಗ್ಗೆ ತುಂಬಾ ಕೇಳ್ತಿದ್ರಿ ಅದೇ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ಯೂಟ್ಯೂಬ್ ಅಲ್ಲಿ ಯಾವುದೇ ವಿಡಿಯೋ ಹಾಕಿದ್ರು ನೀವು ಅದರ ಕಮೆಂಟ್ ಅಲ್ಲಿ ಹೇಳ್ತಿದ್ರಿ ತಮಿಳುನಾಡಿನ ಚಿಕ್ಸ್ ನ ಬಗ್ಗೆ ಅಪ್ಡೇಟ್ ಕೊಡಿ, ತಮಿಳುನಾಡಿನ ಮರಿಗಳಿಗೆ ಏನಾಗಿದ್ದಾವೆ ಅಂತ ಅದೇ ಕಮೆಂಟ್ ಅಲ್ಲಿ ಹೇಳ್ತಿದ್ರಿ. ಸೊ ನಾನು ಕೂಡ ಅದರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ತುಂಬಾ ಕಾಯ್ತಾ ಇದ್ದೆ. ಸೊ ಇವತ್ತು ಸಬ್ಸ್ಕ್ರೈಬರ್ ಗೋಸ್ಕರ ಅಂದ್ರೆ ನಿಮ್ಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೇನೆ. ನೋಡಿ ವಿಡಿಯೋನ ಲಾಸ್ಟ್ ವರೆಗೆ ನೋಡಿ, ಯಾಕೆಂದ್ರೆ ನಾನು ಇದ್ರಲ್ಲಿ ಹೇಳ್ತೇನೆ ನಾನು ಯಾಕೆ ಇಷ್ಟರವರೆಗೆ ತಮಿಳುನಾಡಿನ ಚಿಕ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ಲಿಲ್ಲ, ಯಾಕೆ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಅಂತ. ಹಾಗೇನೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮರಿಗಳನ್ನು ತೋರಿಸ್ತೇನೆ, ಯಾವ್ದೆಲ್ಲ ಇದೆ ಅದೆಲ್ಲ ತೋರಿಸ್ತೇನೆ ಆಲ್ಮೋಸ್ಟ್. ಮತ್ತೆ ಕೆಲವೆಲ್ಲ ಮಿಸ್ಸಸ್ ಆಗಿರ್ಬೋದು, ಹೇಳಿಕಾಗುದಿಲ್ಲ. ಯಾಕೆಂದ್ರೆ ಮರಿಗಳೆಲ್ಲ ಗೂಡಲ್ಲೇ ಇರುವವರೆಗೆ ಮಾತ್ರ ನಮಗೆ ಕೌಂಟ್ ಸಿಗುದು, ಮತ್ತೆ ಎಲ್ಲ ಅದಕ್ಕೆ ಲೆಕ್ಕ ಸಿಗುದಿಲ್ಲ ಹೊರಗೆ ಬಿಟ್ಟ ಮೇಲೆ. ತಮಿಳುನಾಡಿನ ಮರಿಗಳ ಬಗ್ಗೆ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದು ಕೂಡ ಅದೇ, ಚಿಕ್ಸ್ ಗಳನ್ನು ಗೂಡಿನಿಂದ ಹೊರಗೆ ಬಿಡುವ ಲಾಸ್ಟ್ ವಿಡಿಯೋ ಮಾಡಿದ್ದೆ. ಎಲ್ಲ ಚಿಕ್ಸ್ ಗಳನ್ನು ಇನ್ನು ಟೈಮ್ ಆಯ್ತು, ಒಂದು 2-3 ತಿಂಗಳಾಯ್ತು, ಇನ್ನು ಹೊರಗಡೆ ಬಿಡುವ ಅಂತ ಬಿಟ್ಟಿದ್ದೆ ಮರಿಗಳನ್ನು. ಅದು ಆದ್ಮೇಲೆ ಇವತ್ತೇ ನಾನು ತಮಿಳುನಾಡಿನ ಮರಿಗಳ ಬಗ್ಗೆ ಅಪ್ಡೇಟ್ ಕೊಡ್ತಿರೋದು, ವಿಡಿಯೋ ಮಾಡ್ತಿರೋದು. ನಿಮ್ಗೆ ಇದರಲ್ಲಿ ಕೆಲವರಿಗೆ ಶಾಕ್ ಕೂಡ ಆಗ್ಬೋದು, ಯಾಕೆಂದ್ರೆ ನೀವು ಲಾಸ್ಟ್ ನೋಡಿದಾಗ ಅದು ಚಿಕ್ಕ ಮರಿಗಳಿತ್ತು, ಈಗ ಸಡನ್ ಆಗಿ ಎಲ್ಲ ದೊಡ್ಡದಾಗಿದೆ ಮರಿಗಳೆಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ 8 ನಿಮಿಷದ ವಿಡಿಯೋದಲ್ಲಿ ನೀವು ನೋಡುವುದೆಲ್ಲ ತಮಿಳುನಾಡಿನ ಮರಿಗಲೆ. ಅದರಲ್ಲಿ 2-3 ಒಂದು ದೊಡ್ಡ ದೊಡ್ಡ ಹುಂಜಿರುವುದು ಅದೆಲ್ಲ ನಮ್ಮ ಮನೆದ್ದು, ಅದೆಲ್ಲ ನಿಮ್ಗೆ ಗೊತ್ತಾಗ್ಬೋದು ಅದು ಬೇರೆ ಅಂತ. ಬಟ್ ಆಲ್ಮೋಸ್ಟ್ ಎಲ್ಲ ತಮಿಳುನಾಡಿನ ಮರಿಗಳನ್ನೇ ನಾನು ತೋರಿಸ್ತೇನೆ. ಸ್ಟಾರ್ಟಿಂಗ್ ಇಂದ ಅಂದ್ರೆ ಮೊದಲಿನಿಂದ ಸಹ ನನ್ನ ವಿಡಿಯೋ ನೋಡುವವರು, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡುವವರು ಆಗಿರ್ಬೋದು, ಇನ್ಸ್ಟಾದಲ್ಲಿ ಇರುವವರು ಆಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು ನಾನು ತಮಿಳುನಾಡಿಂದ 30 ಮರಿಗಳನ್ನು ತಂದಿದ್ದೆ. ಟ್ರೈನ್ ಅಲ್ಲಿ ಬಂದಿತ್ತು. ಸೊ ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಪಿಕಪ್ ಮಾಡಿದ್ದೆ ಮರಿಗಳನ್ನು. ನಾನು ಈ ಮರಿಗಳನ್ನು ತರುವಾಗ ಮರಿಗಳಿಗೆ 1 ತಿಂಗಳಾಗಿತ್ತು. ಸೊ ನಾನು ಇದಕ್ಕೆ ಪರ್ ಚಿಕ್ಸ್ಗೆ 250 ರೂಪಾಯಿ ಕೊಟ್ಟು ತಂದಿದ್ದೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಎಕ್ಸ್ಟ್ರಾ ಆಗಿತ್ತು, ಯಾಕಂದ್ರೆ ಟ್ರೈನ್ ಅಲ್ಲಿ ಬರೋದಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ತಗೊಳ್ತಾರೆ. ಸೊ ಟೋಟಲ್ 30 ಚಿಕ್ಸ್ ಅಂದ್ರೆ 30 ಮರಿಗಳಿಗೆ ನಂಗೆ 7,500 ಆಗಿತ್ತು. ಆವಾಗ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಒಂದು 8,500 ಇಂದ 9,000 ವರೆಗೆ ಖರ್ಚಾಗಿತ್ತು ಖಾಲಿ ತರ್ಲಿಕ್ಕೆ ಮರಿಗಳು. ಅದು ಆದ್ಮೇಲೆ ಚಿಕ್ಸ್ ಬಗ್ಗೆ ನಾನು 2-3 ದಿನಕ್ಕೊಮ್ಮೆ ಡೈಲಿ ವಿಡಿಯೋ ಮಾಡಿ ಹಾಕ್ತಿದ್ದೆ. ಚಿಕ್ಸ್ ಗಳ ಏನಾದ್ರು ಹೆಲ್ತ್ ಇಶ್ಯೂ ಆದ್ರೆ ಅದಕ್ಕೆ ಯಾವ ಮೆಡಿಸಿನ್ ಕೊಡ್ತಿದ್ದೆ, ಹಾಗೇನು ಚಿಕ್ಸ್ ಗಳ ಏನಾದ್ರು ಸತ್ತು ಹೋದ್ರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಎಲ್ಲ ಕೊಡ್ತಿದ್ದೆ. ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ಜೆನ್ಯೂನ್ ಆಗಿರ್ಲಿ, ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ಲಿ, ಯಾವ ಸಹ ಫೇಕ್ ಇನ್ಫಾರ್ಮೇಶನ್ ಸಿಗುದು ಬೇಡ ಅಂತ ಎಲ್ಲ ಪ್ರತಿ ಡೀಟೇಲ್ ಆಗಿ ವಿಡಿಯೋದೆಲ್ಲ ತೋರಿಸ್ತಿದ್ದೆ. ಮರಿಗಳು ಸತ್ತೋದ್ರು ಕೂಡ ಅದನ್ನು ತೋರಿಸ್ತಿದ್ದೆ. ಬಟ್ ಅದೇನಾಯ್ತು ಅಂದ್ರೆ ಯೂಟ್ಯೂಬ್ ಅಲ್ಲಿ ಅದು ಅನಿಮಲ್ ವೈಲೇಷನ್ ಅಂತ ಬಂತು. ಸೊ ನಾನು ಮೆಡಿಸಿನ್ ವಿಡಿಯೋ ಆಗಿರ್ಬೋದು ಅಥವಾ ಮರಿಗಳು ಸತ್ತೋದ ವಿಡಿಯೋ ಆಗಿರ್ಬೋದು ಅದನ್ನೆಲ್ಲ ಡಿಲೀಟ್ ಮಾಡ್ಬೇಕಾಗಿ ಬಂತು. ಸೊ ಎಲ್ಲ ಡಿಲೀಟ್ ಮಾಡಿದೆ. ಅದೆಲ್ಲ ವಿಡಿಯೋ ನಿಮ್ಗೆ ಈಗ ಸಿಗ್ಲಿಕ್ಕಿಲ್ಲ, ಮುಂಚೆ ನೋಡಿದವರಿಗೆ ಗೊತ್ತಿರ್ಬೋದು ಆ ವಿಡಿಯೋಗಳು. ಸೊ ನಾನು ಇವಾಗ ಕೂಡ ಅಷ್ಟೇ ವಾಪಸ್ ಅದೆಲ್ಲ ತೋರಿಸಿ ನನ್ನ ವಾಪಸ್ ಯೂಟ್ಯೂಬ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅದೆಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ, ಬರೀ ಅಪ್ಡೇಟ್ ಕೊಡ್ಬೋದು ಅಷ್ಟೇ, ಮರಿಗಳನ್ನೆಲ್ಲ ತೋರಿಸ್ಬೋದು ಅಷ್ಟೇ. ಸೊ ತಂದ 30 ಚಿಕ್ಸ್ಗಳಲ್ಲಿ ಅಂದ್ರೆ 30 ಮರಿಗಳಲ್ಲಿ ಅದರಲ್ಲಿ 3 ನನ್ನ ಪ್ರಕಾರ ಸತ್ತೋಗಿತ್ತು. ಅಂದ್ರೆ ಚಿಕ್ಕ ಇರುವಾಗಲೇ ಸತ್ತೋಗಿತ್ತು, ಒಂದು 1 ಮಂತ್ ಅಲ್ಲೇ ಸತ್ತೋಯ್ತು 2-3. ಮತ್ತೆ ಬಾಕಿದೆಲ್ಲ ಹಾಗೇನಿತ್ತು, ಗೂಡಿಂದ ಹೊರಗಡೆ ಬಿಡುವಾಗ ಕೂಡ ಇತ್ತು. ಟೋಟಲ್ 26ರಿಂದ 27 ಮರಿಗಳು ಗೂಡಿಂದ ಹೊರಗಡೆ ಬಿಡುವವರೆಗೆ ಇತ್ತು. ಸೊ ಮತ್ತೆ ಗೂಡಿಂದ ಹೊರಗಡೆ ಬಿಟ್ಟ ಮೇಲೆ 1 ಮಂತ್ ಆದ್ಮೇಲೆ ಒಂದ್ಸಲ ಚೆಕ್ ಮಾಡಿದೆ. ಅವಾಗ ನಂಗೆ ಬರೀ 23 ಕೌಂಟ್ ಸಿಕ್ಕಿದ್ದು, 23 ಮರಿಗಳಷ್ಟೇ ಸಿಕ್ಕಿದ್ದು, ಬಾಕಿ ಏನದು ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹೊರಗಡೆ ಬಿಟ್ರೆ ಅದು ಎಲ್ಲ ಕೂಡ ಸೇಫ್ ಆಗಿ ಇರುದಿಲ್ಲ. ಸೊ ಯಾಕೆಂದ್ರೆ ಮುಂಗುಸಿ ಎಲ್ಲ ಜಾಸ್ತಿ ಈ ಕಡೆ. ಸೊ ಅದನ್ನು ಹೊರಗಡೆ ಬಿಡ್ಲಿಲ್ಲ ಅಂದ್ರೂ ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಯಾಕೆಂದ್ರೆ ಗೂಡಲ್ಲಿಟ್ಟು ಸಾಕ್ಲಿಕ್ಕೆ ಆಗುದಿಲ್ಲ, ಹೊರಗಡೆ ಬಿಡ್ಬೇಕಾಗ್ತದೆ. ಸೊ ಹೊರಗಡೆ ಬಿಟ್ಟಾದ್ಮೇಲೆ ಅಷ್ಟು ಮಿಸ್ಸಿಂಗ್ ಆಗಿತ್ತು, 23 ಹೊಲ್ದಿತ್ತು. ಅದಾದ್ಮೇಲೆ ನಾನು ಅದರ ನಂತರ ಕೌಂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ, ತುಂಬಾ ಏನಿಲ್ಲ, 23 ಕೂಡ ಇಲ್ಲ, ಅದ್ರಲ್ಲಿ ಕೂಡ ಕಮ್ಮಿ ಇದೆ, ತುಂಬಾ ಕಮ್ಮಿ ಇದೆ. ಒಂದು 18ರಿಂದ 20 ಮರಿಗಳೇನೋ ಉಳ್ದಿದೆ ಅನ್ಸುತ್ತೆ. ಬಟ್ ಯಾವ್ದೆಲ್ಲ ಮರಿಗಳು ಉಳ್ದಿದೆ, ಯಾವ್ದೆಲ್ಲ ಈಗ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಯಾವ್ದೆಲ್ಲ ಮರಿಗಳು ಉಳ್ದಿದೆ ಅದೆಲ್ಲ ಟಾಪ್ ಇದಾವೆ. ಎಲ್ಲ ಮರಿಗಳು ಕೂಡ ಒಳ್ಳೆ ಸೈಜ್ ಅಲ್ಲಿ, ಒಳ್ಳೆ ಲುಕ್ ಅಲ್ಲಿ, ಒಳ್ಳೆ ಕಲರ್ ಅಲ್ಲಿ ಟಾಪ್ ಇದೆ ಎಲ್ಲ ಮರಿಗಳು. ಇವಾಗ ಇರೋದ್ರಲ್ಲಿ ನಂಗೆ ಕೌಂಟ್ ಪ್ರಕಾರ ಒಂದು 3ರಿಂದ 4 ಫೀಮೇಲ್ ಇದೆ, ಮತ್ತೆ ಎಲ್ಲ ಮೇಲೆ. ನೀವು ವಿಡಿಯೋದಲ್ಲಿ ನೋಡುವ ಯೆಲ್ಲೋ ಕಲರ್ ಇದು ಇರ್ಬೋದು, ಹಾಗೇನೆ ಮತ್ತೆ ಬ್ಲಾಕ್ ಇದೊಂದು, ಮತ್ತೆ ವೈಟ್ ಇದೊಂದು, ಅದು 3ರಿಂದ 4 ಫೀಮೇಲ್, ಮತ್ತೆ ಎಲ್ಲ ಮೇಲೆ. ಸೊ ನಾನು ಇವಾಗ ಯಾಕೆ ಇಷ್ಟವರೆಗೆ ವಿಡಿಯೋ ಮಾಡ್ಲಿಲ್ಲ, ನೀವು ಅಷ್ಟು ಕೇಳ್ತಿದ್ರು ನಂಗೆ ವಿಡಿಯೋ ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಅಂತ ಹೇಳ್ತೇನೆ ನೋಡಿ. ಮುಂಚೆ ಮರಿಗಳೆಲ್ಲ ಗೂಡಲ್ಲಿರುವಾಗ ವಿಡಿಯೋ ಮಾಡ್ಲಿಕ್ಕೆ ಈಸಿ ಆಗ್ತಿತ್ತು, ಡೈರೆಕ್ಟ್ ಗೂಡ್ ಹತ್ರ ಹೋದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿತ್ತು. ಬಟ್ ಇವಾಗ ಏನಾಯ್ತು ಅಂದ್ರೆ ಹೊರಗಡೆ ಬಿಟ್ಟ ಮೇಲೆ ಅದು ಸಿಗುದಿಲ್ಲ. ಅದು ಹೊರಗಡೆ ಇರ್ತದೆ ಬೆಳಿಗ್ಗೆಯಿಂದ ಸಂಜೆವರೆಗೆ. ಸೊ ನಾವು ಅದರ ಹತ್ತಿರ ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಅದು ಅಲ್ಲಿಂದ ಓಡಿ ಹೋಗ್ತದೆ. ಸೊ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಆದ್ರೆ ಅದು ಸಂಜೆ ಆಗುವಾಗ ಗೂಡ್ ಹತ್ರ ಬರ್ತದೆ, ಬಟ್ ಸಂಜೆ ವಿಡಿಯೋ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ, ಕತ್ತಲೆ ಇರ್ತದೆ. ಸೊ ಮರಿಗಳೆಲ್ಲ ಸರಿಗರಿ ಕಾಣಲ್ಲ. ಸೊ ಇವತ್ತು ಕೂಡ ಅಷ್ಟೇ ಕ್ಲೋಸ್ ಅಪ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಲ್ಮೋಸ್ಟ್
ಕ್ಲೋಸ್ ಅಪ್ ಅಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿದೆ, ಆದ್ರೂ ದೂರದಿಂದಲೇ ಕೆಲವೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಯ್ತು. ಈ ವಿಡಿಯೋದಲ್ಲಿ ಮರಿಗಳನ್ನು ನೋಡಿದ್ಮೇಲೆ ನೀವು ಕಮೆಂಟ್ ಮಾಡ್ಲೇಬೇಕು, ಈಗ ಮರಿಗಳೆಲ್ಲ ಹೇಗೆ ಆಗಿದೆ, ಮರಿಗಳೆಲ್ಲ ಹೇಗೆ ಒಳ್ಳೆ ಗ್ರೋತ್ ಇದೆಯಾ, ಒಳ್ಳೆ ಸೈಜ್ ಅಲ್ಲೆಲ್ಲ ಬಂದಿದ್ಯಾ, ಒಳ್ಳೆ ಆಕ್ಟಿವ್ ಇದೆಯಾ ಅಂತ ನೀವು ಹೇಳ್ಬೇಕು ಕಮೆಂಟ್ ಅಲ್ಲಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಮತ್ತೆ ನಾವು ನೋಡುದಾದ್ರೆ ತಮಿಳ್ನಾಡಿನ ಮರಿ ತಂದು ಇಲ್ಲಿ ಊರಲ್ಲಿ ಸಾಕಿ ಅದನ್ನು ಸೇಲ್ ಮಾಡುವ ಎಲ್ಲ ಪ್ರೊಸೆಸ್ ನೋಡುದಾದ್ರೆ ಇದು ಪ್ರಾಫಿಟ್ ಅಥವಾ ಲಾಸ್ ಅಂತ ನೋಡುದಾದ್ರೆ ನನ್ನ ಪ್ರಕಾರ, ಇವಾಗಿನ ಪ್ರಕಾರ ಅದು ಲಾಸ್ ಅಂತಲೇ ಆಗ್ತದೆ. ಯಾಕೆಂದ್ರೆ ನಾನು 30 ಮರಿಗಳನ್ನು ತಂದಿದ್ದೆ, ಅದರಲ್ಲಿ ಈಗ ಬರೀ ಒಂದು 18ರಿಂದ 20 ಮರಿಗಳು ಮಾತ್ರ ಇದೆ. ಬರೀ ಆ ಮರಿಗಳನ್ನು ತರ್ಲಿಕ್ಕೆ 8ರಿಂದ 9 ಸಾವಿರ ಖರ್ಚಾಗಿದೆ. ಮತ್ತೆ ಅದರ 5 ಮಂತ್ 6 ಮಂತ್ ಇದು ಫುಡ್ ನೋಡಿದ್ರೆ ಆಲ್ಮೋಸ್ಟ್ ತುಂಬಾ ಖರ್ಚಾಗಿದೆ. ಸೊ ಅದೆಲ್ಲ ರಿಕವರಿ ಆಗುತ್ತೆ ಇಲ್ವಾ ಅಂತ ಈಗ ಹೇಳಿಕ್ಕೆ ಆಗುದಿಲ್ಲ. ನಂಗೆ ಈಗ ನೋಡುದಾದ್ರೆ ಅದು ಲಾಸ್ ಅಂತಲೇ ಆಗ್ತದೆ. ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ, ನಾವು ಕೋಳಿಗಳನ್ನ ಸಾಕೋದು ನಮ್ಮ ಖುಷಿಗೋಸ್ಕರ. ಅದು ಕೋಳಿ ಸಾಕುವವರಿಗೆ ಗೊತ್ತಿರ್ಬೋದು ಅದ್ರಲ್ಲಿ ಒಂದೆಷ್ಟು ಖುಷಿ ಸಿಗ್ತದೆ ಅಂತ. ಕೋಳಿ ಚಿಕ್ಕ ಮರಿಯಿಂದ ದೊಡ್ಡ ಆಗುವವರೆಗೆ ನೋಡ್ಲಿಕ್ಕೆ ಅದು ತುಂಬಾ ಖುಷಿ ಆಗ್ತದೆ. ನನ್ನ ಲೆಕ್ಕದಲ್ಲಿ ಇವಾಗ ಈ ಮರಿಗಳಿಗೆಲ್ಲ 5ರಿಂದ 6 ತಿಂಗಳು ಆಗ್ತಾ ಬಂತು ಅಂತ ಅನ್ಸ್ತದೆ. ಯಾಕೆಂದ್ರೆ ನಾನು ತರುವಾಗ ತಂದದ್ದು ಜನವರಿ ಫೆಬ್ರವರಿಯಲ್ಲಿ, ಅವಾಗ 1 ಮಂತ್ ಆಗಿತ್ತು. ಸೊ ಇವಾಗ ಅದಕ್ಕೆ ಒಂದು 5 to 6 ಮಂತ್ ಆಗಿರ್ಬೋದು ಈ ಮರಿಗಳಿಗೆ. ಇವಾಗ ಈ ಮರಿಗಳದ್ದು ವೆಯ್ಟ್ ನೋಡಿದ್ರೆ ಕೆಲವು ದೊಡ್ಡ ಮರಿಗಳಿಗೆ ಒಂದು ವೆಯ್ಟ್ ಒಂದು ಅರೌಂಡ್ 1.5 kg 2 kg ವರೆಗೆ ಇದೆ ಇವಾಗಲೇ. ಮತ್ತೆ ಎಲ್ಲ ಕೂಡ 1 kg ಪ್ಲಸ್ ಅಂತೂ ಇದೆ. 6 ಮಂತ್ ಅಲ್ಲಿ ಈ ಮರಿಗಳ ಗ್ರೋತ್ ಹೇಗೆ, ಓಕೆನಾ ಅಥವಾ ಮರಿಗಳ ಗ್ರೋತ್ ಚೆನ್ನಾಗಿಲ್ವ ಅಂತ ಕಮೆಂಟ್ ಅಲ್ಲಿ ಹೇಳಿ. ಅಥವಾ 6 ಮಂತ್ ಅಲ್ಲಿ ಇಷ್ಟು ಗ್ರೋತ್ ಆದದ್ದು ಒಳ್ಳೇದಾ ಅಂತ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ನಾವು ಇದಕ್ಕೆ ಫುಡ್ಡಿನ ಬಗ್ಗೆ ನೋಡೋದಾದ್ರೆ, ಇವಾಗ ಕೂಡ ನಾನು ಅವತ್ತು ಹೇಳಿದ್ದೆ ಲಾಸ್ಟ್ ಟೈಮ್ ಒಂದು ಫುಡ್ ಈಗ ಚೇಂಜ್ ಮಾಡ್ತಿದ್ದೇನೆ ಅಂತ. ಸೊ ಅದಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡುದು. ಯಾವುದೆಲ್ಲ ಅಂದ್ರೆ ಬಾರ್ ಮತ್ತು ಬಾಜಿರ್ ಅಂತ ಎಂತ ಹೇಳ್ತಾರೆ, ನಾವು ಅದನ್ನೇ ಫುಡ್ ಅನ್ನು ಯೂಸ್ ಮಾಡುದು. ಮತ್ತೆ ಹೊರಗಡೆ ಬಿಡುವುದ್ರಿಂದ ಅದಕ್ಕೆ ಬೇಕಾದ ಫುಡ್ ಅನ್ನು ಅದೇ ತಗೊಳ್ತದೆ ಹೊರಗಡೆ ಹೋಗಿ. ಮತ್ತೆ ಈ ಕೋಳಿಗಳನ್ನು ಸಾಕುವವರಿಗೆ ಅಂದ್ರೆ ಅಂಕದ ಕೋಳಿ ಸಾಕುವವರಿಗೆ ಎಲ್ಲ ಗೊತ್ತಿರ್ಬೋದು. ನಾವು ಯಾವುದು ಕೂಡ ಕನ್ಫರ್ಮ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು 30 ಚಿಕ್ಸ್ ಇದ್ರೆ ಅದು 30 ಕೂಡ ನಮ್ಮ ಜೊತೆನೆ ಇರ್ತದೆ, 30 ಚಿಕ್ಸ್ ಕೂಡ ದೊಡ್ಡ ಆಗುವವರೆಗೆ ನಮ್ಮ ಜೊತೆನೆ ಇರ್ತದೆ ಅಂತ ಹೇಳಿಕ್ಕೆ ಆಗುದೇ ಇಲ್ಲ. ಅದರಲ್ಲಿ ಉಳಿಯುವುದಿಲ್ಲ, ಒಂದು 10ರಿಂದ 15 ಮಾತ್ರ ಉಳಿಯುವುದು ಅಂತ ಎಲ್ಲರಿಗೂ ಗೊತ್ತೇ. ಸೊ ನಾವು ಅದಕ್ಕೇನೆ ಹೇಳುದು, ಕೋಳಿಗಳ ವಿಷಯದಲ್ಲಿ ಯಾವ್ದು ಕೂಡ ಗ್ಯಾರಂಟಿ ಅಲ್ಲ. ಇದರಲ್ಲಿ 15 ಚಿಕ್ಸ್ ಉಳಿದ್ರು ಕೂಡ ಅದು ದೊಡ್ಡ ವಿಷಯನೇ. ಯಾಕೆಂದ್ರೆ ಚಿಕ್ಸ್ ಇರುವುದು ಎಲ್ಲ ದೊಡ್ಡವಾಗುವವರೆಗೆ ಉಳಿಯುವುದಿಲ್ಲ. ಇನ್ನು ರೇರ್ ಕೇಸಲ್ಲಿ ಉಳಿತದೆ, 10 ಮರಿ ಇದ್ರೆ 10 ಕೂಡ ದೊಡ್ಡ ಆಗುವವರೆಗೆ ಉಳಿತದೆ. ನಮ್ದು ಹೋಮ್ ಬ್ರೀಡ್ ಒಂದಿತ್ತು, ಅದರಲ್ಲಿ 10 ಪಂಚನಿ ಕೋಳಿದು ಮರಿ ಇತ್ತು. ಸೊ 10ರಲ್ಲಿ 10 ಪಂಚನಿ ಕೋಳಿ ಕೂಡ ದೊಡ್ಡ ಆಗುವವರೆಗೆ ಇತ್ತು, ಏನು ಆಗಿರ್ಲಿಲ್ಲ. ಅದೆಲ್ಲ ಉಳಿಯುವುದಿಲ್ಲ ಅಂತ ಇದ್ರೆ ಅದು ನಾವು ಎಷ್ಟು ಖರ್ಚು ಮಾಡಿದ್ರು, ಏನೇ ಮೆಡಿಸಿನ್ ಮಾಡಿದ್ರು ಉಳಿಯುವುದಿಲ್ಲ. ಸೊ ಅದು ಎಲ್ಲ ಗ್ಯಾರಂಟಿ ಹೇಳಲಿಕ್ಕೆ ಆಗುದೇ. ಈ ಚಿಕ್ಸ್ ಗಳನ್ನೆಲ್ಲ ತೋರಿಸಿದೆ ತಮಿಳ್ನಾಡು ಮರಿಗಳನ್ನ, ಅದ್ರಲ್ಲಿ ನಂಗೆ ಈ ಚಿಕ್ಸ್ ಸ್ವಲ್ಪ ಫೇವ್ರೇಟ್. ಯಾಕೆ ಅಂತ ಗೊತ್ತಿಲ್ಲ, ಇದ್ರ ಕಲರ್ ಹಾಗೆ ಇದೆ. ಸೊ ತುಂಬಾ ಫೇವ್ರೇಟ್ ಈ ಚಿಕ್ಸ್ ನಂಗೆ. ಕಲರ್ ಈ ಕೋಳಿ ನಮ್ಗೆ ದೊಡ್ಡ ಆದ್ಮೇಲೆ ಕುಪ್ಲ ಆಗ್ಬೋದು ಅಂತ ಹೇಳ್ಬೋದು. ಈ ಕೋಳಿಗೆ ಕುಪ್ಲ ಅಂತ ಹೇಳ್ತಾರೆ. ಮುಂಚೆ ಸಣ್ಣ ಇರುವಾಗ ನಾವು ಅದ್ರ ಜಾತಿ ಯಾವ್ದು ಬರ್ಬೋದು ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ತುಂಬಾ ಸಣ್ಣ ಇರ್ತದೆ, ದೊಡ್ಡಾದ್ಮೇಲೆ ಕಲರ್ ಚೇಂಜ್ ಆಗ್ತದೆ. ಬಟ್ ಇವಾಗ 5 to 6 ಮಂತ್ ಆದ್ಮೇಲೆ ಇವಾಗ ನಮ್ಗೆ ಆರಾಮದಲ್ಲಿ ಹೇಳ್ಬೋದು ಅದೆಲ್ಲ ಯಾವ ಕಲರ್ ಇದ್ದು ಯಾವ ಜಾತಿಗೆ ಸೇರ್ತದೆ. ಸೊ ನೀವು ಕೂಡ ತಮಿಳ್ನಾಡಿನ ಮರಿ ತಂದು ಸಾಕಿದ್ರೆ ಅಥವಾ ಮನೆಯಲ್ಲೇ ಹೋಮ್ ಬ್ರೀಡ್ ಅನ್ನು ಮನೆಯಲ್ಲೇ ಸಾಕ್ತಾ ಇದ್ರೆ ನೀವು ಯಾವ್ದೆಲ್ಲ ಮೆಡಿಸಿನ್ ಯೂಸ್ ಮಾಡ್ತೀರಿ, ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ಯಾವ ಮೆಡಿಸಿನ್ ಯೂಸ್ ಮಾಡ್ತೀರಿ ಅಂತೆಲ್ಲ ಕಮೆಂಟ್ ಅಲ್ಲಿ ಹೇಳಿ. ನೋಡುವ ಫಾಲೋವರ್ಸ್ಗೆ ಅಥವಾ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ಕೂಡ ಅವರು ಕೂಡ ಫಾಲೋ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ. ಸೊ ನೀವು ಯಾವ್ದಲ್ಲಿ ಯೂಸ್ ಮಾಡ್ತೀರಿ ಅಂತ ಕಮೆಂಟ್ ಅಲ್ಲಿ ಹೇಳಿ. ಸೊ ಇನ್ನು ಈ ವಿಡಿಯೋ ಬಗ್ಗೆ ಹೇಳುದಾದ್ರೆ, ಈ ವಿಡಿಯೋ ಮಾಡಿದ್ದೆ ನಿಮ್ಗೋಸ್ಕರ. ನಿಮ್ಮ ಕಮೆಂಟ್ ಎಲ್ಲ ತುಂಬಾ ಹೇಳ್ತಾ ಇದ್ರಿ ತಮಿಳ್ನಾಡಿನ ಮರಿಗಳನ್ನು ತೋರಿಸಬೇಕು ಅಂತ. ಸೊ ನಿಮ್ಗೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ಇದರಲ್ಲಿ ನಂಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನೀವು ವಿಡಿಯೋಗೆ ತುಂಬಾ ಸಪೋರ್ಟ್ ಕೊಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ನೀವು ಕೇಳಿದ ವಿಡಿಯೋನೇ ಮಾಡಿದ್ದೇನೆ. ಸೊ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಕೂಡ ಈ ವಿಡಿಯೋ ನೋಡ್ಲಿ, ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅವರಿಗೆ ಕೂಡ ಒಳ್ಳೇದಾಗ್ತದೆ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ಬೇಕು ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.